CAR-DR 2026 ವೆರಿ ಇಂಪಾರ್ಟೆಂಟ್ MCQ ಸೆಟ್ 7 ಪ್ರಶ್ನೆ 301ರಿಂದ 350. ಭಾರತೀಯ ಸಂವಿಧಾನ. ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಅಂತಿಮ ಅಧಿಕಾರ ಯಾರಿಗಿದೆ? ನ್ಯಾಯಾಂಗ. ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಇರ್ತದೆ. ಸಂವಿಧಾನದ ಮೂಲ ರಚನೆ ಸಿದ್ಧಾಂತವನ್ನು ಯಾವ ಪ್ರಸಿದ್ಧ ಪ್ರಕರಣಕ್ಕೆ ಸಂಬಂಧಿಸಲಾಗಿದೆ? ಕೇಶವಾನಂದ ಭಾರತಿ ಪ್ರಕರಣ. ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ಏನೆಂದು ಕರೆಯುತ್ತಾರೆ? ಮೂಲ ರಚನೆ ಸಿದ್ಧಾಂತ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಪಂಚಾಯಿತಿಗಳಿಗೆ ಸಂಬಂಧಿಸಿದ ವ್ಯವಸ್ಥೆ ಇದೆ? 9ನೇ ಭಾಗ. ಪಂಚಾಯತ್ ರಾಜ್ ವ್ಯವಸ್ಥೆಗಳಿಗೆ ಸಂಬಂಧಿಸಿದ 73ನೇ ತಿದ್ದುಪಡಿಯಿಂದ ಯಾವ ವೇಳಾಪಟ್ಟಿಯನ್ನು ಸೇರಿಸಲಾಗಿದೆ? 11ನೇ ವೇಳಾಪಟ್ಟಿ. 11ನೇ ವೇಳಾಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ? 29 ವಿಷಯಗಳು. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ 74ನೇ ತಿದ್ದುಪಡಿ ಯಾವ ವೇಳಾಪಟ್ಟಿ ಸೇರಿಸಲಾಗಿದೆ? 12ನೇ ವೇಳಾಪಟ್ಟಿ. 12ನೇ ವೇಳಾಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ? 18 ವಿಷಯಗಳಿವೆ. ಪಕ್ಷಾಂತರ ವಿರೋಧಿ ಕಾನೂನು ಯಾವ ಸಂವಿಧಾನ ತಿದ್ದುಪಡಿಯಿಂದ ಜಾರಿಗೆ ಬಂತು? 52ನೇ ತಿದ್ದುಪಡಿ. ಪಕ್ಷಾಂತರ ವಿರೋಧಿ ಕಾನೂನು ಯಾವ ವೇಳಾಪಟ್ಟಿಯಲ್ಲಿದೆ? 10ನೇ ವೇಳಾಪಟ್ಟಿ ಅಂದರೆ ಸೂಚನೆ 10ನೇ ಅನುಚ್ಛೇದ. ಇತಿಹಾಸ. ಕರ್ನಾಟಕದಲ್ಲಿ ಆದಿ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಪಂಪ. ವಿಕ್ರಮಾರ್ಜುನ ವಿಜಯ ಕೃತಿಯ ಕರ್ತೃ ಯಾರು? ಪಂಪ. ಗದಾಯುದ್ಧ ಕೃತಿಯ ಕರ್ತೃ ಯಾರು? ರನ್ನ. ಶಾಂತಿ ಪುರಾಣ ಕೃತಿಯ ಕರ್ತೃ ಯಾರು? ಪೊನ್ನ. ಕರ್ನಾಟಕದ ರತ್ನತ್ರಯರು ಎಂದು ಸಾಮಾನ್ಯವಾಗಿ ಯಾರನ್ನು ಕರೆಯುತ್ತಾರೆ? ಪಂಪ, ರನ್ನ, ಪೊನ್ನ. ಬಸವಣ್ಣವರ ಚಳವಳಿಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಯಾವುದು? ಸಾಮಾಜಿಕ ಸಮಾನತೆ ಮತ್ತು ಭಕ್ತಿ. ವಚನ ಚಳವಳಿಗೆ ಪ್ರಮುಖವಾಗಿ ಸಂಬಂಧಿಸಿದವರು ಯಾರು? ಬಸವಣ್ಣ. ಹಂಪಿ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ವಿಜಯನಗರ. ತಾಳಿಕೋಟೆ ಕದನ ನಡೆದ ವರ್ಷ 1565. ತಾಳಿಕೋಟೆ ಕದನ ನಂತರ ವಿಜಯನಗರ ಸಾಮ್ರಾಜ್ಯ ಏನಾಯಿತು? ಹಂಪಿಯ ವಿನಾಶಕ್ಕೆ ದಾರಿ ಮಾಡಿಕೊಟ್ಟಿತು. ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ. ವಂದೇ ಮಾತರಂ ಯಾವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ? ಆನಂದ ಮಠ. ಹಿಂದ್ ಸ್ವರಾಜ್ಯ ಕೃತಿಯ ಕರ್ತೃ ಯಾರು? ಮಹಾತ್ಮ ಗಾಂಧೀಜಿ. ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯ ಕರ್ತೃ ಯಾರು? ಜವಾಹರ್ಲಾಲ್ ನೆಹರು. ಸತ್ಯಾರ್ಥ ಪ್ರಕಾಶ ಕೃತಿಯ ಕರ್ತೃ ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು? ಸ್ವಾಮಿ ದಯಾನಂದ ಸರಸ್ವತಿ. ರಾಮಕೃಷ್ಣ ಮಿಷನ್ ಸ್ಥಾಪಿಸಿದವರು? ಸ್ವಾಮಿ ವಿವೇಕಾನಂದ. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಲಖನೌ ಒಪ್ಪಂದ ಯಾವ ವರ್ಷ ನಡೆಯಿತು? 1916. ಲಖನೌ ಒಪ್ಪಂದವು ಮುಖ್ಯವಾಗಿ ಯಾರ್ಯಾರ ನಡು ನಡೆದಿತ್ತು? ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್. ಕ್ರಿಪ್ಸ್ ಮಿಷನ್ ಭಾರತಕ್ಕೆ ಬಂದ ವರ್ಷ ಯಾವುದು? 1942. ಕ್ರಿಪ್ಸ್ ಮಿಷನ್. ಭೂಗೋಳ. ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? NH-44. ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯ? ಕರ್ನಾಟಕ. ಕರ್ನಾಟಕ ಕಾಫಿ ಬೆಳೆಯುವ ಪ್ರಮುಖ ಪ್ರದೇಶಗಳಲ್ಲಿ ಯಾವುದು ಸೇರಿದೆ? ಕೊಡಗು. ಭಾರತದ ಕಬ್ಬಿನ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಉತ್ತರ ಪ್ರದೇಶ. ಭಾರತದ ಅತ್ಯಂತ ಫಲವತ್ತಾದ ಮಣ್ಣಿನ ವಿಧ ಯಾವುದು? ಜಲೋಢ ಮಣ್ಣು. ಲ್ಯಾಟರೈಟ್ ಮಣ್ಣು ಸಾಮಾನ್ಯವಾಗಿ ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ? ಹೆಚ್ಚು ಮಳೆಯ ಪ್ರದೇಶ. ಭಾರತದ ಪ್ರಮುಖ ಖನಿಜ ಪ್ರದೇಶಗಳಲ್ಲಿ ಒಂದಾದ ಛೋಟಾ ನಾಗ್ಪುರ ಪ್ರಸ್ಥಭೂಮಿ ಯಾವ ಖನಿಜಕ್ಕೆ ಪ್ರಸಿದ್ಧ? ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು. ವಿಜ್ಞಾನ. ಮಾನವ ದೇಹದ ಮಾಸ್ಟರ್ ಗ್ರಂಥಿ ಎಂದು ಯಾವುದನ್ನು ಕರೆಯುತ್ತಾರೆ? ಪಿಟ್ಯುಟರಿ ಗ್ರಂಥಿ. ಥೈರಾಕ್ಸಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಸ್ರವಿಸುತ್ತದೆ? ಥೈರಾಯ್ಡ್. ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದ ಸಾಮಾನ್ಯವಾಗಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಅನಿಮಿಯಾ. ನೀರಿನ ಗರಿಷ್ಠ ಸಾಂದ್ರತೆ ಯಾವ ತಾಪಮಾನದಲ್ಲಿ ಇರುತ್ತದೆ? 4 ಡಿಗ್ರಿ ಸೆಲ್ಸಿಯಸ್. ಆಮ್ಲವು ನೀಲಿ ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಬದಲಿಸುತ್ತದೆ? ಕೆಂಪು ಬಣ್ಣ. ಕ್ಷಾರವು ಕೆಂಪು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಬದಲಿಸುತ್ತದೆ? ನೀಲಿ ಬಣ್ಣ. ಸೂರ್ಯನಲ್ಲಿನ ಶಕ್ತಿಯ ಮುಖ್ಯ ಮೂಲ ಯಾವ ಪ್ರಕ್ರಿಯೆ? ಅಣುಸಂಯೋಜನೆ. ಸಾಮಾನ್ಯ ಜ್ಞಾನ. ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದು ಅಧಿಕೃತವಾಗಿ ಘೋಷಿಸಲ್ಪಟ್ಟ ಕ್ರೀಡೆ ಯಾವುದು? ಯಾವುದೇ ಕ್ರೀಡೆ ಅಧಿಕೃತವಾಗಿ ರಾಷ್ಟ್ರೀಯ ಕ್ರೀಡೆಯಾಗಿ ಘೋಷಿಸಲ್ಪಟ್ಟಿಲ್ಲ. ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮುಖ್ಯ ಕಚೇರಿ ಎಲ್ಲಿದೆ? ಬೆಂಗಳೂರು. ಇಸ್ರೋ ಪೂರ್ಣ ರೂಪ ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಭಾರತದ ಮೊದಲ ಉಪಗ್ರಹ ಯಾವುದು? ಆರ್ಯಭಟ. ನೈತಿಕ ಶಿಕ್ಷಣ. ಪೊಲೀಸ್ ಸಿಬ್ಬಂದಿಯು ಕರ್ತವ್ಯದಲ್ಲಿರುವಾಗ ವೈಯಕ್ತಿಕ ಮತ್ತು ಅಧಿಕೃತ ಹಿತಾಸಕ್ತಿಗಳು
ಹಿತಾಸಕ್ತಿಗಳ ನಡುವೆ ಸಂಘರ್ಷ ಉಂಟಾದರೆ ಏನು ಮಾಡಬೇಕು? ಅಧಿಕೃತ ಕರ್ತವ್ಯ ಮತ್ತು ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ. ಪೊಲೀಸ್ ಸೇವೆಯಲ್ಲಿ ಸಹಾನುಭೂತಿ ಎಂದರೆ ಇತರರ ಪರಿಸ್ಥಿತಿ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾನವೀಯವಾಗಿ ವರ್ತಿಸುವುದು.